ಇನ್ನೊಂದು ಏನಾಗುತ್ತೆ ಗೊತ್ತಾ, ಈ ಸ್ಟಾರ್ ಸಿನಿಮಾಗಳು ಬರ್ತಾವೆ. ಈಗ ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಶಿವಣ್ಣ ಸಿನಿಮಾ ಆಗಿರ್ಬೋದು, ಅವ್ರ ಸಿನಿಮಾ ಬಂದಾಗ ಮಾತ್ರ ಥಿಯೇಟರ್ ನುಗ್ತಾರೆ ಜನರು. ಅಂದ್ರೆ ಹೊಸಬ್ರು ಸಿನಿಮಾ ಅಂದಾಗ ಒಂದು ಸ್ವಲ್ಪ ಹಿಂದೆ ಸರ್ ಪಿಕ್ಚರ್ ಚೆನ್ನಾಗಿದ್ರೆ ಎಲ್ಲರಿಗೂ ನೋಡ್ತಾರೆ, ಅದರ ಡಿಫ್ರೆನ್ಸೇ ಇಲ್ಲ ಅಲ್ವಾ. ಕಾಂತಾರ ಪಿಕ್ಚರು ಮಾನುಷ ಕಲೆಕ್ಷನ್ ಇರಲಿಲ್ಲ, ಆಮೇಲೆ ಕಂಪಲ್ಸರಿ ಹೆಂಗೋಯ್ತು. ಹೌದು ಅಲ್ವಾ. ಅಲ್ಲ, ಈ ಥರದ ಒಂದು ಮಾತು ಹೇಳ್ತಾರೆ, ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಜನರು ಬರ್ತಾರೆ, ಎಲ್ಲರಿಗೂ ಬರ್ತಾರೆ, ಅದರ ಡಿಫ್ರೆನ್ಸ್ ಏನಿಲ್ಲ. ಪಿಕ್ಚರ್ ಚೆನ್ನಾಗಿದ್ರೆ ನೋಡೇ ನೋಡ್ತಾರೆ ಎಲ್ಲರೂ. ಅಂದರೆ ಸ್ಟಾರ್ ಸಿನಿಮಾದಿಂದ ಯಾರಿಗೂ ಏನು ತೊಂದರೆ ಆಗ್ತಿಲ್ಲ ಆ ಥರದ್ದು. ಹೌದು. ಮತ್ತೆ ಅಂದ್ರೆ ಬರ್ಬೇಕಂತ ನಿಮ್ಮ ಪ್ರಕಾರ ಇಷ್ಟು ಟೈಮ್ ನೀವು ಥಿಯೇಟ್ರಲ್ಲಿ ಇದ್ದೀರಲ್ವ, ಏನು ಮಾಡ್ಬೇಕಂತ, ಏನು ಅದಕ್ಕೆ ಪರಿಹಾರ? ವಾರ ಬಿಟ್ಟು ಮಾಡಬೇಕು. ಅಂದರೆ ಪ್ರಮೋಷನ್ ಸರಿಯಾಗಿ ಮಾಡ್ಬೇಕಾ ಅಥವಾ ಮಾತಾಡ್ಕೊಂಡು ರಿಲೀಸ್ ಮಾಡ್ಬೇಕಾ? ಏನು ಮಾತಾಡ್ಕೊಂಡು ಮಾಡಬೇಕು. ಇಲ್ಲಿ ಏನು ಅದು ಆಗ್ತಿಲ್ಲ, ಅದರಿಂದನೇ ಸಿನಿಮಾ ಸೋಲ್ತಿದೆ ಅಂತ ಅನಿಸ್ತಿದೆ. ಹೌದು, ಅದರಿಂದ ಸೋಲ್ತಾ ಇದೆ. ವಾರ ನೋಡ್ಕೊಂಡು ಮಾಡಬೇಕು, ಅದರಿಂದ ಸೋಲ್ತಾ ಇದೆ ಅಷ್ಟೇ. ಈಗ ನಿಮ್ಮ ವಟಾರದಲ್ಲಿ ಇವಾಗ ಒಂದು 3 ತೆಗಿಸಿದೆ ಅಲ್ವಾ, ಇದರಲ್ಲಿ ಕೂಡ ಯಾವ ಸಿನಿಮಾಕ್ಕೆ ಜಾಸ್ತಿ ಜನ ಬರ್ತಿದ್ದಾರೆ ಅಂತ? ಇಲ್ಲಿ ಈಗ ಸದ್ಯಕ್ಕೆ ಜಾಕಿಗೆ ಬರ್ತಾ ಇದ್ದಾರೆ ಎಲ್ಲ. ಜಾಕಿಗೆ ಬರ್ತಾ ಇದೆ ಆಲ್ಮೋಸ್ಟ್. ಮತ್ತೆಲ್ಲ ಸಿನಿಮಾಕ್ಕೂ ಅಷ್ಟಕ್ಕಷ್ಟೇ ಜನರು. ಜಾಕಿಗೆ ಲಾಸ್ಟ್ 3 ದಿನ ಒಳ್ಳೆ ಕಲೆಕ್ಷನ್ ಬಂತು. ಈ ಸೋಮವಾರ ದಿವಸ ಡೌನ್ ಆಯ್ತು ಅಷ್ಟೇ. ಇನ್ನೂ ಅಂದರೆ ಬರ್ತಾನೆ ಇದ್ದಾರೆ ಒಂದು ಸ್ವಲ್ಪ ಜನ. ಸ್ವಲ್ಪ ಬರ್ತಾ ಇದ್ದಾರೆ. ಇದರಿಂದ ಏನು ಮತ್ತೆ ಪರಿಹಾರ ಅಂದರೆ ಏನು, ನಿಮ್ಗೆ ಏನು ಅನಿಸುತ್ತೆ ಅಂತ? ಈ ಥರ ಏನಿಲ್ಲ ಸರ್. ಅಂದರೆ ಇವಾಗ ಏನಾಗುತ್ತೆ ಅಂದರೆ ಥಿಯೇಟ್ರಲ್ಲಿ ಕಲೆಕ್ಷನ್ ಇಲ್ದಿದ್ದಾಗ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಉಂಟಾಗುತ್ತೆ ಅಲ್ವಾ? ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆ ಉಂಟಾಗುತ್ತೆ ಅಲ್ವಾ? ನಿಮಗೂ ಆಗಿರ್ಬೋದು, ಥಿಯೇಟ್ರಲ್ಲಿ ಒಂದು ಕಲೆಕ್ಷನ್ ಆಗಿದೆ. ಹೌದು, ಕಲೆಕ್ಷನ್ ನಮಗೂ ಅಷ್ಟೇ. ನಮ್ಮದು ಒಬ್ಬರದ್ದು ಥಿಯೇಟರ್ ಕಲೆಕ್ಷನ್ ಆಗಿದ್ರೆ ಪಾರ್ಕಿಂಗಿಂದ ಹಿಡಿದು ಕ್ಯಾಂಟೀನ್ ಹಿಡಿದು ಎಲ್ಲರಿಗೂ ಸಮಸ್ಯೆ ಬರುತ್ತೆ. ಅವ್ರು ಸಂಬಳ ಕೊಡೋಕ್ಕೆ ಆಗ್ತಾಯಿಲ್ಲ, ಹಂಗಾಗ್ಬಿಡುತ್ತೆ. ಹೊಸಬ್ರು ಸಿನಿಮಾ ಹಾಕೊಂಡಾಗ ಈ ಥರದ್ದೆಲ್ಲ ಆದಾಗ ಏನಾಗಲ್ಲ, ಆ ಥರದ್ದೆಲ್ಲ ಆಗುತ್ತೆ. ಅಂದರೆ ಇದು ಒಂದು ಕರೆಕ್ಟ್ ಒಂದು ರೀಸನ್ ಬೇಕು, ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಏನು ಮಾಡಿದ್ರೆ ಸರಿ ಹೋಗಿ? ಏನಿಲ್ಲ ಸರ್, ನಮ್ಮ ಕಾಲ ತಕ್ಕನಾಗ ಅಡ್ಜಸ್ಟ್ ಮಾಡಿಕೊಂಡು ಒಂದೊಂದು ವಾರ ನೋಡ್ಕೊಂಡು ಅವರೆಲ್ಲರೂ ಮಾತಾಡ್ಕೊಂಡು ಬಿಡಬೇಕು ಪಿಕ್ಚರ್ನ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಅಷ್ಟೇ ಇಲ್ಲ, ಮತ್ತೇನಿಲ್ಲ. ಅಂದರೆ ಮುಂದಿನ ದಿನಗಳು ಇನ್ನೂ ಒಂದು ಸ್ವಲ್ಪ ಪಿಕಪ್ ಆಗ್ಬೋದು. ಆಗುತ್ತೆ. ನೆಕ್ಸ್ಟ್ ರಜೆ ಇದೆ, ಒಂದೊಂದೇ ಪಿಕ್ಚರ್ ಬಿಡಬೇಕು. ಸಮ್ಮರ್ ರಜೆ ಇದೆ ಅಲ್ವಾ ಮಕ್ಕಳದು, ಒಳ್ಳೊಳ್ಳೆ ಪಿಕ್ಚರ್ನ ನೀವು ಒಬ್ಬರು ಎಲ್ಲರೂ ಮಾತಾಡ್ಕೊಂಡು ಒಂದೊಂದೇ ಪಿಕ್ಚರ್ ಬಿಟ್ಟರೆ ಪಿಕಪ್ ಆಗೇ ಆಗುತ್ತೆ. ಎಷ್ಟು ಕಲೆಕ್ಷನ್ ಮಾಡಿರ್ಬೋದು ಈ ಸೋಮು ಸೌಂಡ್ ಇಂಜಿನಿಯರ್ ನಿಮ್ಮ ಪ್ರಕಾರ? ಒಂದಿಷ್ಟು ಕಲೆಕ್ಷನ್ ಆಗಿಲ್ಲ ಸರ್, ಅಷ್ಟೇ ಅಂತ ಕಲೆಕ್ಷನ್ ಏನಾಗಿಲ್ಲ. ಒಂದು 100 ಜನ 150 ಜನ 70 ಜನ ಹಿಂಗೆ ಹೋಗ್ತಾ ಇದ್ದಾರೆ. ಅಂದರೆ ಬರೋರ್ಗೆ ಏನು ಹೇಳ್ತೀರಾ ಅಂತ? ನಾವು ಬರೋರಿಗೆ ಬಂದು ಚೆನ್ನಾಗಿ ಪಿಕ್ಚರ್ ನೋಡಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಹಾರೈಸ್ತೀನಿ, ಶುಭ ಹಾರೈಸ್ತೀನಿ ಪಿಕ್ಚರ್ಗೆ. ಓಕೆ. ಪ್ರತಿಯೊಂದು ಸಿನಿಮಾನು ನೋಡಿ, ಕನ್ನಡ ಪ್ರತಿಯೊಂದು ಸಿನಿಮಾನು ನೋಡಿ ಅಂತ ಹೇಳ್ತೀನಿ. ಅದರಲ್ಲಿ ಅದು ಇದು ಅಂತಿಲ್ಲ, ಪ್ರತಿಯೊಂದು ಸಿನಿಮಾನು ನೋಡಿ. ಮಿನಿಸ್ಟ್ರಿ ಬೆಳೆದಾನೆ, ಪ್ರತಿಯೊಬ್ಬರಿಗೂ ಅದರಲ್ಲೂ ಒಂದು ಉದ್ಯೋಗ ಇದೆ. ಪಾರ್ಕಿಂಗ್ ಇದೆ ಹಿಡಿದು ಕ್ಯಾಂಟೀನ್ ಕೆಲಸ ಮಾಡೋರ್ಗೂ ಒಂದು ಉದ್ಯೋಗ ಇದೆ, ಅದರಲ್ಲಿ ಒಂದು ಸಮಸ್ಯೆ ಇದ್ದಂಗೆ ಅದುವೇ. ಅದೇನು ನಡೀದೆ ಹೋದ್ರೆ ನಮ್ಮ ಸಂಬಳ ಕೊಡೋಕ್ಕೆ ಆಗ್ತಾ ಇಲ್ಲ. ನಾನು ಏನಕ್ಕೆ ಕೇಳಿದೆ ಅಂದರೆ, ಒಂದಿಷ್ಟು ಥಿಯೇಟ್ರವ್ರು ಏನು ಹೇಳ್ತಾರೆ ಅಂದರೆ, ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಬರ್ತಾರೆ, ಹೊಸಬ್ರು ಸಿನಿಮಾ ಬರಲ್ಲ ಅಂತಲ್ಲ ಥಿಯೇಟ್ರವರೆಲ್ಲ ಒಂದಿಷ್ಟು ಜನ ಹೇಳ್ತಾರೆ. ಆ ಕಾರಣ ಚೆನ್ನಾಗಿದೆ ಬಂದೇ ಬರ್ತಾರೆ, ಆ ಕಾರಣಕ್ಕೋಸ್ಕರ ಆ ಥರ ಕೇಳಿದರೆ ಪಕ್ಕ ಬರ್ತಾರೆ. ಸ್ಟಾರ್ ಗೀರಿ ಅಂತ ಏನು ನೋಡಲ್ಲ, ಆ ಪ್ರಶ್ನೆ ಇಲ್ಲ. ಸ್ಟಾರ್ ಒಂದು ಟೈಮಲ್ಲಿ ಚೆನ್ನಾಗಿದ್ದವ್ರು ಅದನ್ನೂ ನೋಡಲ್ಲ ಅಲ್ವಾ? ಹೌದು. ಎಷ್ಟೆಷ್ಟೋ ಪಿಕ್ಚರ್ ನೀವೇ ನೋಡ್ದಂಗೆ ಆಗಿರ್ಬೋದಲ್ಲ. ಹೌದು. ಮತ್ತೆ ಅಂದರೆ ಈ ಜನವರಿಂದನೇ ಹಿಡಿದ್ರೆ ಈ ಒಂದು ಈ ಟ್ಯಾಗಿಸಲ್ಲಿ ಎಷ್ಟು ರಿಲೀಸ್ ಆಗಿರ್ಬೋದು ಸರ್ ಸಿನಿಮಾ ಅಂತ ನಿಮ್ಮ ಸಂತೋಷದಲ್ಲಿ? ಜನವರಿಯಿಂದ ಒಂದು 4-5 ಆಗಿದೆ. ಜಾಸ್ತಿ ಆಗಿದೆ ಜನವರಿಯಿಂದ ಅಂತಂದ್ರೆ ವಾರಕ್ಕೆ ಒಂದೊಂದು ಆಗ್ತಾನೆ ಇದೆ ನಮ್ಗೆ. ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ, ಫೆಬ್ರವರಿ 7-8 ಆಗಿದೆ. ಇಲ್ಲ, ಜಾಸ್ತಿ ಆಗಿರ್ಬೋದು, ನಾವು ಲೆಕ್ಕ ಹಾಕಿಲ್ವಲ್ಲ. ಅಂದ್ರೆ ಯಾವ್ದು ಕಲೆಕ್ಷನ್ ಮಾಡಿರ್ಬೋದು ಸರ್ ಅಂತ ಜಾಸ್ತಿ ಅಂದರೆ ನಿಮ್ಮ ಪ್ರಕಾರ ಜನವರಿಂದ ರಿಲೀಸ್ ಆದ ಸಿನಿಮಾಗಳಲ್ಲಿ? ಸದ್ಯಕ್ಕೆ ನನ್ನ ಥಿಯೇಟರ್ ಅಲ್ಲ, ನಮ್ಮ ಥಿಯೇಟ್ರಲ್ಲಿ ಸದ್ಯಕ್ಕೆ ಯಾವುದು ಅಂತ ಹೇಳ್ಕೊಳ್ಳಂಗೆ ಬಂದಿಲ್ಲ. ಎಲ್ಲ 1 ವಾರ 2 ವಾರ ಅಷ್ಟು ಬಿಟ್ಟರೆ ಬೇರೆ ಹೋಗಿಲ್ಲ. ಮತ್ತೆ ಯಾವುದು ಅಂತ ಸಿನಿಮಾ ಹೇಳ್ಕೊಳ್ಳೋಂಥದ್ದು ಬಂದಿಲ್ಲ. ಮುಂದೆ ನೀವು ಯಾರು ಬಂದರೆ ಚೆನ್ನಾಗಿ ಹೋಗುತ್ತೆ ಈ ಥಿಯೇಟ್ರಲ್ಲಿ? ಯಾರು ಸಿನಿಮಾ ಚೆನ್ನಾಗಿದೆ ಎಲ್ಲರದು ಓಡುತ್ತೆ ಸರ್, ಅದರಲ್ಲೇ ಇದೆ. ಹೀರೋ ಯಾವುದು ಲೆಕ್ಕಕ್ಕಾರ ಪ್ರಶ್ನೆ ಏನಿಲ್ಲ, ಪಿಕ್ಚರ್ ಬಂದರೆ ಎಲ್ಲರದು ಓಡುತ್ತೆ, ಕನ್ನಡ ಎಲ್ಲರದು ಬೆಳೀತದೆ. ನೆಕ್ಸ್ಟ್ ಯುವ ಬರ್ತಾ ಇದೆ, ಅದು ಕೂಡ ಇಲ್ಲೇ ಥಿಯೇಟ್ರಲ್ಲಿ. ಹೌದು, ಅದಕ್ಕೋಸ್ಕರ ಕಾಯ್ತಿದ್ರು, ತುಂಬ ಕಾಯ್ತಾ ಇದ್ದೀವಿ. ನಾವು ತುಂಬ ಹಾರೈಸ್ತೀವಿ ಚೆನ್ನಾಗಿ ಓಡಲಿ ಅಂತ, ಶತಮಾನೋತ್ಸವ ಆಚರಿಸಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೌದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.